ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆರೋಪಿಯಾಗಿ ಬಂಧಿತರಾಗಿರೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಈಗಾಗಲೇ ಕೋರ್ಟ್ ನಲ್ಲಿ ಟ್ರಯಲ್ಸ್ ಆಗ್ತಾ ಇದೆ. ಅಂದ್ರೆ ಈ ಕಡೆ ವಾದ ವಿವಾದಗಳು ನಡೆದಿದೆ. ಈಗ ಟ್ರಯಲ್ಗೆ ತುಂಬಾ ಬೇಗವಾಗಿ ಟ್ರಯಲ್ ಕೂಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ದರ್ಶನ್ ಕಡೆಯ ಅಭಿಮಾನಿಗಳು ಅಂತ ಹೇಳ್ಬೋದು. ಏನಪ್ಪಾ ಮಿಸ್ಟೇಕ್ ಅಂತ ಹೇಳಿದ್ರೆ, ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿರುವಂತಹ ವಿಷಯ. ಫಸ್ಟ್ ಆಫ್ ಆಲ್ ಹೇಗೆ ಇದು ಸ್ಟಾರ್ಟ್ ಆಯ್ತು ಅನ್ನೋದಾದ್ರೆ, ದರ್ಶನ್ ಅವರು ಜೈಲಿಗೆ ಹೋಗ್ತಾರೆ. ಜೈಲಿನಲ್ಲಿ ತುಂಬಾ ಕಷ್ಟ ಪಡ್ತಾರೆ. ಅವರಿಗೆ ಬೆನ್ನೋವು ಇರುತ್ತೆ, ಹಾಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ನನ್ಗೆ ದಿಂಬು ಬೇಕು, ಹಾಸಿಗೆ ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗ್ತಾರೆ. ಕೊನೆಗೆ ಎಲ್ಲ ಆದ್ಮೇಲೆ ಅವರಿಗೆ ಹಾಸಿಗೆ ದಿಂಬು ಸಿಗತ್ತೆ. ಆಮೇಲೆ ಜೈಲಿನಲ್ಲಿ ತುಂಬಾ ಆರಾಮಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಕೆಲವೊಂದು ದಿನಗಳ ಕಾಲ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಈ ತರ ಅವರದ್ದೇ ಆದಂತಹ ಒಂದು ಕಷ್ಟದಲ್ಲಿ ಅವ್ರು ಇರ್ಬೇಕಾದ್ರೆ ಕೆಲವು ಅಭಿಮಾನಿಗಳು ಇನ್ನಷ್ಟು ಸಂಕಷ್ಟನ ಅವ್ರಿಗೆ ತಂದ್ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿ ಆಗಿರುವಂತಹ ನಟ ದರ್ಶನ್ ಅವ್ರಿಗೆ ಇವಾಗ ಏನ್ ಟ್ರಯಲ್ಸ್ ನಡೀತಾ ಇದೆ, ಈ ಕೇಸ್ ನಲ್ಲಿ 49ನೇ ಸಾಕ್ಷಿದಾರರಾಗಿರುವಂತಹ ಸಂದೀಪ್ ಅವರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಯಾರಪ್ಪ ಈ ಬೆದರಿಕೆ ಹಾಕಿರೋದು ಅಂತ ಹೇಳಿದ್ರೆ, ಡಿ ಕಂಪ್ನಿ ಅಡ್ಮಿನ್ ಆಗಿರುವಂತಹ ಪುನೀತ್ ಅವರು. ಏನಂತ ಬೆದರಿಕೆ ಹಾಕಿದ್ದಾರೆ ಅಂದ್ರೆ, ಮೊದಲಿಗೆ ಸಂದೀಪ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಅವ್ರ ಹತ್ರ ಮಾತುಕತೆ ಮಾಡೋ ರೀತಿಯಾಗಿ ಕರ್ಸ್ಕೊಂಡ್ಮೇಲೆ ಬಲವಂತದಿಂದ ಅವ್ರನ್ನ ಕಾರ್ ಒಳಗಡೆ ಕೂರಿಸ್ಕೊಂಡಿದ್ದಾರೆ. ಕಾರ್ ಒಳಗಡೆ ಕೂರಿಸ್ಕೊಂಡು ಫುಲ್ ಬೆಂಗಳೂರನ್ನ ಮತ್ತೆ ಅಲ್ಲಿ ಇಲ್ಲಿ ರೋಡ್ಗಳಲ್ಲಿ ಸುತ್ತಾಡ್ಸಿದ್ದಾರೆ. ಚೆನ್ನಾಗಿ ಸುತ್ತಾಡ್ಸಿರುವಂತಹ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ಏನಂತ ಹೇಳಿದ್ರೆ, ನೀವು ಸಾಕ್ಷಿಯನ್ನ ಕೋರ್ಟ್ ನಲ್ಲಿ ಹೋಗಿ ಹೇಳೋ ಹಾಗಿಲ್ಲ ಅಂತ ಹೇಳಿ. ಕೊನೆಗೂ ಸಂದೀಪ್ ಅವರು ಒಪ್ಕೊಳ್ಳೋದಿಲ್ಲ. ಕೋರ್ಟಿಗೆ ಬಂದು ಸಾಕ್ಷಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸಾಕ್ಷಿ ಹೇಳ್ದಂತಹ ಸಂದರ್ಭದಲ್ಲಿ ಅವರಿಗಾಗಿರುವಂತಹ ಅನುಭವವನ್ನ ಕೂಡ ಕೋರ್ಟ್ ನಲ್ಲಿ ಹೇಳ್ತಾರೆ. ಅಂದ್ರೆ ಡಿ ಕಂಪನಿ ಅಡ್ಮಿನ್ ಆಗಿರುವಂತಹ ಪುನೀತ್ ಅವರು ನನ್ನನ್ನ ಕರೆಸಿ ಕಾರ್ನಲ್ಲಿ ಕೂರಿಸ್ಕೊಂಡು ಸುತ್ತಾಡಿಸಿ ನನ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ. ದರ್ಶನ್ ಪರ ಸಾಕ್ಷಿಯನ್ನ ಹೇಳ್ಬೇಡ ಅಂತ ಹೇಳಿ ನನ್ಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಗಮನಿಸಿದಂತಹ ಪೊಲೀಸ್ ಅವರು ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇನ್ನು ಇವರ ಜೊತೆಗೆ ಇಬ್ರು ವ್ಯಕ್ತಿಗಳಿರುವಂತದ್ದು ಗೊತ್ತಾಗತ್ತೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ತುಮಕೂರ್ನ ಡಿ ಬಾಸ್ ಸಂಘದ ಅಭಿಮಾನಿಗಳು, ಸಕ್ರಿಯ ಸದಸ್ಯರಾದಂತಹ ವೇಣು ಮತ್ತು ಸುಹಾಸ್ ಅಂತ ಹೇಳಿ ಇವರನ್ನ ಕೂಡ ವಿಚಾರಣೆ ಮಾಡ್ತಾರೆ. ಆಗ ಅವ್ರು ಹೇಳಿರುವಂತಹ ವಿಷಯ ಏನ್ ಗೊತ್ತಾ, ನಮ್ ಬಾಸ್ಗೆ ಜೈಲ್ನಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಅದು ನಮ್ಗೆ ನೋಡಕ್ ಆಗ್ತಾ ಇಲ್ಲ, ಹಾಗಾಗಿ ನಾವ್ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಪೊಲೀಸರ ವಿಚಾರಣೆ ವೇಳೆ ಹೇಳಿದ್ದಾರೆ. ನಿಜಕ್ಕೂ ಇದಕ್ಕೆ ನಾವು ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಬಾಸ್ಗೆ ಕಷ್ಟ ಆಗ್ತಿದೆ, ಅವ್ರು ಕಷ್ಟ ಪಡ್ತಾ ಇದ್ದಾರೆ, ಅವ್ರ ತಪ್ಪಿಲ್ಲ, ಅವ್ರು ಸರಿಯಾದ ರೀತಿಯಲ್ಲೇ ಹೋಗ್ತಿದ್ದಾರೆ ಅಂತ ನಿಮಗ್ ಗೊತ್ತಿರ್ಬೇಕಾದ್ರೆ ಅಭಿಮಾನಿಗಳಿಗೆ ಯಾಕೆ ಈ ರೀತಿಯಾದಂತಹ ತೊಂದರೆಗಳನ್ನ ಡಿ ಬಾಸ್ಗೆ ಮಾಡ್ತಾನೆ ಹೋಗ್ತಾ ಇದ್ದೀರಾ? ಯಾಕೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಅದ್ ತಪ್ಪಾಗತ್ತಲ್ವಾ? ಈಗ ನೀವು ಬೆದರಿಕೆ ಹಾಕಿರೋದು ಇನ್ನೂ ಅವ್ರಿಗೆ ಸಂಕಷ್ಟ ತಂದ್ಕೊಟ್ಟಿದೆ, ಇನ್ನೂ ಅವರ ಸಮಸ್ಯೆಗೆ ಗುರಿಯಾಗಿದೆ. ಅದ್ರ ಬದಲು ನಿಮ್ ಪಾಡಿಗೆ ನೀವು ಕೋರ್ಟ್ ನಲ್ಲಿ ಒಳ್ಳೆ ತೀರ್ಪು ಬರುತ್ತೆ. ಒಳ್ಳೆ ತೀರ್ಪು ಇನ್ ದ ಸೆನ್ಸ್ ಕೋರ್ಟ್ ನಲ್ಲಿ ಸರಿಯಾದ ತೀರ್ಪನ್ನ ಕೊಡ್ತಾರೆ, ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂದ್ರೆ ಹೊರಗಡೆ ಬರ್ತಾರೆ ಅನ್ನೋ ಮನೋಭಾವ ನಿಮ್ಗಿದ್ರೆ, ನೀವು ಸಾಕ್ಷ್ಯದಾರರಿಗೆ ಈ ರೀತಿಯಾದಂತಹ ಬೆದರಿಕೆಗಳನ್ನ ಹಾಕ್ತಾ ಇರ್ಲಿಲ್ಲ, ನೀವು ಅವ್ರಿಗೆ ಮತ್ತಷ್ಟು ಸಂಕಷ್ಟನ ಕೂಡ ತಂದ್ಕೊಡ್ತಾ ಇರ್ಲಿಲ್ಲ ಅನ್ನೋದು ನನ್ ವಾದ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.